ಅದಂಗೆ ಆತು. ಹೊರಗಿಂದ ಕಸ ಹೊಡೆದು ಧೂಳ ಎಲ್ಲ ಕೊಡವಿದ್ನೆ ನಿನ್ನೆ ಸಂಜೆ ಮುಂದೆ ಆತು. ಇನ್ನೇನು ಒಳಗೆ ಧೂಳ ಕೊಡ್ಕೊಂಡು ಒಂದಿಟ್ಟು ಬಾಂಡೆ ಸಾಮಾನು ಅವನು ತಿಕ್ಕೊಂಡೆ ಅಂದ್ರೆ ಅದಂಗೆ ಆಕೈತಿ. ಹೇಳ್ಬೇಕು, ಎಬ್ಬಿಸ್ಬೇಕು, ಬಸ್ ಹೋಗಿ ಯಾರನ್ನ ಕೆಲಸ್ತಾರ ಅದನ್ನ ಹೇಳ್ತಾನೆ, ಏನು ಅವನ ಧೂಳಗೆಲ್ಲ ಕೊಡ್ತಾನ ಕೇಳ್ಬೇಕು. ಏನ್ರಿ ನೀವೇನು ಇಷ್ಟು ನಸಗ್ನಾಗ ಎದ್ದ ಅಲ್ಲೇ ಇತ್ಲಾಗಿಂದ ಬಂದ್ರಲ್ಲ, ಎಲ್ಲೋಗಿದ್ರಿ? ಅಲ್ಲ ಬಾಗ್ಲ ತೆಗ್ದಕ್ಕೆ ನಾನು ಎದ್ದು, ನೀವು ಯಾವಾಗ ಎಲ್ಲೋಗಿದ್ರಿ? ಬಾಗ್ಲ ಹಾಕಿದ್ದ ಇತ್ತು. ಅದು ಒಂದು ದೊಡ್ಡ ಕತೆ ತಗೋ. ನಿನ್ನೆ ರಾತ್ರಿನ ನೀವು ಮಕ್ಕೊಂಡ್ಮೇಲೆ ನಾನು ಬಸ್ಸು ನೆನೆಸಿದೆ, ಹೋದೆ ಹೊರಗೆ ಒಂದಿಟ್ಟು ಇದೇನೋ ಪಂಪ್ ಸೆಟ್ ಅದು ಕಟ್ಟಾಗಿ ನೀರು ಓಟು ಹೊಲದಾಗೆಲ್ಲ ನುಗ್ಗಿತ್ತಂತೆ. ಬಂದು ಈಗ ಹೇಳಿದ್ಲು ಪ್ರಮಿಳ್ ಒಂದು ಗಂಡ ಹೇಳಿದ್ನಂತ. ಬಂದು ಪಾಪ ಅಯ್ಯೋ ಹೇಳೋದು, ನೀ ಎಲ್ಲ ಮಕ್ಕೊಂಡಿದ್ದಿ ಹೇಳೋಗಿದ್ಲಲ್ಲ. ಮತ್ತು ಹೊಲ ಕಡೆ ಹೋಗಿದ್ದೆ ನಾನು, ರಾತ್ರಿ ಎಲ್ಲ ಇತ್ತು ನೋಡು ನಿಂತಿದ್ದು. ಅದನ್ನೆಲ್ಲ ಮಾಡಿಸಿದ್ವಿ. ನಮ್ದು ಒಬ್ರದ ಹೊಲದಲ್ಲೆಲ್ಲ 2-3 ಹೊಲದ್ದು ಸೇರಿ ಹಂಗಾಗೈತೆ ಅದು ಪಂಪ್ ಸೆಟ್. ಅದನ್ನೆಲ್ಲ ಸರಿ ಮಾಡಿಸಿ ಮತ್ತು ಬರತ್ಲಿಗೆ ಇಟ್ಟೊತ್ತಾತು ನೋಡು. ಅಯ್ಯೋ ಶಿವನೇ, ಹೌದೇನ? ಹಂಗಾರ ರಾತ್ರಿ ಎಲ್ಲ ನಿಮ್ಮ ಮನೆ ಮಕ್ಕೊಂಡಿಲ್ಲ? ಹಂಗಾರ ಹೊಲ್ದಾಗ ಇದ್ರೇನ? ಮಕ್ಕಳೇ ಇಲ್ಲ ನೋಡು, ಎಲ್ಲ ರಾತ್ರಿ ಎಲ್ಲ ಹೊಲ್ದಾಗ ಇದ್ದೆ. ಮತ್ತು ಈಗ ಬೆಳಕರತ್ಲೆ ಬಂದೆ. ಅಯ್ಯೋ ಚಲೋ ಆಯ್ತು ನೋಡು. ಬರ್ರಿ ಒಳಗೆ ನೋಡ್ರಿ, ಒಂದಿಟ್ಟು ಉಳ್ಕೊ ಹೋಗು, ಚಾ ಮಾಡ್ತಾನಂತ ಈಗ ಎಬ್ಬಿಸ್ತಾನೆ. ಮತ್ತು ಇದು ಆಕಳ ಮನಿದು ಕಸ ಹೊಡೆದು ಸಗಣಿ ಎಲ್ಲ ತುಂಬಿ ಹೋಗಿ ಚೆಲ್ ಬರ್ಬೇಕಿತ್ತು. ಅಯ್ಯಯ್ಯ, ಅಲ್ಲ ನಾನು ಏಟಂತ ಮಾಡಲಿ, ನೀವು ನಡ್ರಿ ನಾ ಬಸ್ಸು ಎಬ್ಬಿಸ್ತಾನೆ. ಹೋಗಿ ಅವನ ಒಂದಿಟ್ಟು ಕಸ ಹೊಡೆದು ಹೋಗಿ ಚೆಲ್ ಬರ್ತಾನಂತೆ. ಆತು ಹಂಗಾರೆ ನಾ ಒಂದಿಟ್ಟು ಹುಡ್ಕ್ಯಂತಾನೆ. ರಾತ್ರಿ ಎಲ್ಲ ನಿದ್ದಿಲ್ಲ, ಕಣ್ಣು ಚಿಲ್ಲ ನೋಡು, ಸಾಕಾಗಿತ್ತು, ಕಣ್ಣೆಲ್ಲ ಉರಿಯಾಕತ್ಬಿಟ್ಟವು. ಹೋಗಿ ಒಂದಿಟ್ಟು ಹುಡ್ಕೊಂಡು ಆಮೇಲೆ ಎದ್ದು ಬರ್ತಾನವ. ನನಗಂತರೂ ಭಾಳ ಸುಸ್ತದಂಗೆ ಐತಿ. ದನದ ಮನೆ ಕಸ ಹೊಡೆದಿರಲ್ಲ ಅಂತ ಕೇಳೋಣ ಅಂತಂದು ನಿಂತೀನಿ ನಾನು. ಬಸ್ಸು ಎಬ್ಬಿಸ್ ಮತ್ತು ನಾ ಮುಕ್ಕೊಂತಾನೆ. ನನ್ನ ಕೈಯಿಂದ ಅಂತೂ ಈಗ ಆಗಂಗಿಲ್ಲ. ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ನಾವು ಆರಾಮದೇ ನೋಡ್ರಿ. ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಕತೆಗಳು ಎಲ್ಲವನ್ನು ನೋಡಿ ಕಮೆಂಟ್ ಮಾಡಿರಿ, ಲೈಕ್ ಕೊಡೋದನ್ನು ಮಾತ್ರ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ಬನ್ನಿ ಇವತ್ತಿನ ಕತೆ ಮುಂದುವರ್ಸ್ಕೊಂಡು ಹೋಗೋಣ. ಎಷ್ಟು ದಿವಸ ಅಂತಂದು ನಾನು ಹಂಗೆ ಇರೋಕೆ ಹೋಗ್ಲಿ, ಏನು ಜ್ಯೋತಿ ಅಂತರೂ ಊರಿಗೆ ಹೋದ್ಲು. ಅಲ್ಲ ನನಗೂ ಒಬ್ಬನಿಗೆ ಇರೋಕೆ ಭಾಳ ಬೇಜಾರು ಅನ್ಸಾತತಿ. ನಿಂಗಿಗೂ ಮೊನ್ನೆ ಹಂಗಂದು ಬಂದುಬಿಟ್ಟೆ ನಾನು, ಹಂಗೆ ಮಾತಾಡಬಾರ್ದಿತ್ತು. ಅಲ್ಲ ಎಷ್ಟಾಗಲಿ ನನಗೆ ಭಾಳ ಜೊತೆಯಾಗಿದ್ದಾಕಿ ನಿಂಗಿ. ನೋಡೋಣ ಹೆಂಗದ್ರೂ ಇವತ್ತು ಹತ್ಲಾಗ ಹೋಗಿ ಒಂದಿಟ್ಟು ಆಕಿ ಕಡೆ ಮಾತಾಡ್ಕೊಂಡು ಬರ್ಬೇಕು. ಹೆಂಗದ್ರೂ ಮನ್ಯಾಗ ಏನಷ್ಟು ಹೊಲದಾಗು ಅಷ್ಟು ಬದುಕಿಲ್ಲ, ಏನಿಲ್ಲ. ನೋಡೋಣ ಇವತ್ತು ಹತ್ಲಾಗ ಹೋದ್ನಿ ಅಂದ್ರೆ ಹೋಗಿ ಮಾತಾಡ್ಕೊಂಬರೋಣ. ಅಲ್ಲ ಎಷ್ಟು ದಿವ್ಸ ಅಂತಂದು ಈಕಿನ ಹೋಗ್ಯಾಳ ಒಂದು 5 ತಿಂಗಳು ಇಲ್ದ ಬರೋಂಗಿಲ್ಲ ವಾಪಸ್. ಹಂಗೆ ಹೆಂಗಿರೋಕ್ಕಾಗತಿ? ನೋಡೋಣ, ಹೋಗೋಣ. ಏ ಬಸವ, ಅಲ್ಲ ಏನು ಎಬ್ಸ ತನಕ ಹೇಳಂಗೆ ಕಾಣಲ್ಲ ನಾನು ಇವತ್ತು. ಎದ್ದಾಳಪ್ಪ ನಿಮ್ಮಪ್ಪ ನೋಡು, ಪಾಪ ರಾತ್ರಿಯಲ್ಲಿ ಹೊಲ್ದಾಗಿದ್ದು ಈ ಬಂದಾನ. ಹೋಗು ದನಿಗೆ ಮೇವು ಹಾಕಿ ಬಾ ಒಂದಿಟ್ಟು. ಹೋಗಿ ಏನೇನು ಮಾಡಂಗಿಲ್ಲ ನೋಡ್ಬೇಕು, ಮಕ್ಕೊಂಬಿಡ್ತಿದ್ದಿ. ನಿಮ್ಮ ಅಪ್ಪನ ಅಡ್ಡಾಡ್ಬೇಕು, ಎಲ್ಲದಕ್ಕೆ ಹೊಲಕ್ಕೆ ಅಡ್ಡಾಡ್ಬೇಕು. ಮನೆಯಾಗಿನೂ ಏನಾರು ಬದುಕಿದ್ರೆ ಮನೆಯಾಗೂ ಮಾಡ್ಬೇಕು. ಏನೋ ಒಂದಿಟ್ಟು ಅಲ್ಲಿ ಅಡ್ಡಾಡ್ತಿದ್ದಿ, ಮಾಡ್ತಿದ್ದಿ, ಮನೆ ಬಂದು ಮಕ್ಕೊಂಡಿರ್ತಿದ್ದಿ. ನೋಡು ಹೋಗು. ಅದು ಯಾಕ ಎಮ್ಮಿ ನಿನ್ನೆ ಸುಟ್ಟು ಹಂಗೆ ಮಾಡಾಕತ್ತೈತಿ, ಯಾಕ ಒಂಥರಾನ ಧ್ವನಿ ಮಾಡಾಕತ್ತೈತಿ. ಹೋಗಿ ನೋಡು ಹೋಗು, ಒಂದಿಟ್ಟು ಸಗಣಿ ಕಸ ಅದನ್ನ ಹೊಡೆದು ಸ್ವಚ್ಛ ಮಾಡಿ ಒಂದಿಟ್ಟು ಹುಲ್ಲು ಹಾಕಿ ಬಾಯ್ತ್ಲಾಗ. ಚಾ ಕಿಡಾಕತ್ತ ನಾನು. ನಿಮ್ಮಪ್ಪ ಈ ಬಂದು ಹೋಗಿ ಮಕ್ಕೊಂಡ, ನಾನು ನಿಮ್ಮಪ್ಪನ ಎಬ್ಬಿಸ್ಬೇಡ ಮತ್ತೆ ಏನ. ಹೋಗು. ಇಷ್ಟು ಹೊದ್ರಾಕತ್ತಾನೆ ಇವನವ ಹುಕ್ಕನವ ಅನ್ನೋದು ಬಾಯಿ ಬರಂಗಿಲ್ಲ ನೋಡಿ ಅವನಿಗೆ. ಏನು ಮಾಡಾಕತ್ತಿದ್ದಾನೆ ಹುಕ್ಕಂತಲ್ಲಿ, ಒಳಗೆ ಹೋಗಿ ನೋಡ್ತಾನೆ. ಏ ಬಸವ, ಏನು ಇವತ್ತೇನು ನಿದ್ದಿಂದ ಎದ್ದಳಂಗೆ ಕಾಣಂಗಿಲ್ಲ ಬಿಡ ನೀನು. ಸೂರ್ಯ ನೆತ್ತಿ ಮೇಲೆ ಬಂದು ಇದಾದ್ರೂ ಏನು ಯೋಚನೆ ಮಾಡ್ಕೊಂಡು ಮಕ್ಕಂಡು ಏಪ್ಪ ಅಂತದು. ಯವ್ವ ಯಾಕವ್ವ, ಯಾಕೆ ಎಬ್ಸಕತ್ತಿದ್ದಿ? ಅಲ್ಲ ನಿನಗೆ ಎಷ್ಟೊತ್ತಾತು ನಾನು ಎಬ್ಸಕತ್ತಿ? ನಿನ್ನೆ ರಾತ್ರಿನ ಹೋಗಿದ್ನಂತ ನಿಮ್ಮಪ್ಪ ಹೊಲಕ್ಕೆ. ಆ ಪಂಪ್ ಸೆಟ್ ಏನೋ ಹೊಡ್ಕೊಂಡು ಓಟು ಗದ್ದೆಗೆಲ್ಲ ನೀರು ತುಂಬ್ಕೊಂಡಿತ್ತಂತ. ಯಾರ ಬಂದು ನಿಮ್ಮಪ್ಪಗೆ ಹೇಳಿ ಎಬ್ಸ್ಯಾರ. ನಿಮ್ಮಪ್ಪ ಹೋದನು ಈಗ ಬಂದ ನೋಡಿ ಬೆಳಕದ್ದು. ಅಲ್ಲ ನಿಮ್ಮಪ್ಪಗೆ ವಯಸ್ಸು ಬರ್ತೈತೆ, ಏನೋ ಬರ್ತೇನೆ ಅರೆ ತಿರುಗ್ತೈತಿ ಅಂತ ಮಾಡಿ ಹೆಂಗೆ? ಅಲ್ಲ ಹೋಗ್ಬೇಕಿಲ್ಲ ನೀ ಮಕ್ಕೊಂಡಿದ್ದಿ ಹರಿಯದನ. ನಿಮ್ಮಪ್ಪ ಮುದಕ್ಕೆ ಹೋಗ್ಯಾನ ಹೊಲಕ್ಕೆ. ಅಯ್ಯೋಯ್ಯ, ಹೌದೇನು ಬೇ? ಯಾಕೆ ಏನಾಗಿತ್ತಂತ? ಏನಾಗಿತ್ತು ಏನು ಬಿಟ್ಟತ್ತ ನನಗೇನು ಗೊತ್ತಪ್ಪ. ನಿಮ್ಮಪ್ಪ ಹೋದನು ಅದೇನೋ ಪಂಪ್ ಸೆಟ್ ಹಂಗಾಗಿತ್ತು. ನಮ್ಮ ಹೊಲದ ದಾಟ ಅಲ್ಲ, 1-2-3 ಹೊಲದ್ದು ಹಂಗಾಗಿತ್ತು. ಎಲ್ಲರೂ ಕೂಡಿ ಹೋಗಿದ್ವಿ, ರಾತ್ರಿ ಎಲ್ಲ ಇದು ಮಾಡಿ ಈ ಬಂದ ನೋಡು ಅಂತ ಅಂದ. ಮತ್ತು ಮೊಕ್ಕ ಹೋಗ್ರಿ ಅಂತಂದು ಹೇಳಿದ್ನಿ ನಾನು. ಅದಕ್ಕೆ ಆಕಳಿಗೆ ಅದನ್ನ ಇದನ್ನು ಮೇವು ಹಾಕು, ದನದ ಮನೆ ಕಸ ಹೊಡಿಬೇಕು ನೋಡು ಅಂತ ಅಂದ ನಿಮ್ಮಪ್ಪ. ನಾ ಹೇಳ್ತಾನೆ ಹೋಗ್ರಿ ಬಸ್ ಹೋಗ ಅಂತಂದು ಹೇಳಿ ಕಳ್ಸೇನಿ. ಹೋಗು ದನದ ಮನೆ ಅದನ್ನ ಒಂದಿಟ್ಟು ಕಸ ಹೊಡ್ಕೊಂಡು ಬಾ. ಆಯ್ತು ತಗೊಳ್ಬಿ. ಏನ ಈಗಿನ ಕಾಲದಾಗ ಹುಡ್ರು ಹೇಳಿದ್ರೆ ಒಂದು ಬದುಕು ಮಾಡ್ತಾವೆ ಕುಂದಿರ್ತಾವೆ.
ಆಕಿ ಹೋಗ್ಯಾಳ ಮತ್ತು ಎಲ್ಲ ಬದುಕು ನನ್ನ ತಲೆ ಮೇಲೆ ಇನ್ನು ಮನ್ಯಾಗ ಒಂದಿಟ್ಟು ಸ್ವಚ್ಛತೆ ಮಾಡ್ಕೊಳ್ಳೋದೈತಿ, ಭಾಂಡೆ ಸಾಮಾನು ತಿಕ್ಕೊಳ್ಳೋದೈತಿ, ಧೂಳ ಕುಡ್ಕೊಂಡು ಹೊರಗಿಂದೆಲ್ಲ ಮಾಡೇನು, ಹೊರಗಿಂದ ಇನ್ನೊಂದಿಟ್ಟು ಮಾಡ್ಕೊಂಡು ಒಂದಿಟ್ಟು ಆಕಳು ಗೋಮಂತ್ರ ಚಿಮ್ಸ್ಕೊಂಬಿಟ್ಟೆ ಅಂದ್ರೆ ಆತು, ಮನೆ ಎಲ್ಲ ಸ್ವಚ್ಛದಂಗೆ ಆತು. ಏನು ಇವತ್ತು ಕೊಬ್ಬರಿ ಖಾರ ಕೊಟ್ಟಾರ ಏನೋ ಅದಕ್ಕೆ ಯಾರಿಗೆ ಗೊತ್ತು. ನಾವು ಒಯ್ಯೋದೈತಿ, ಏನು ಮಾಡ್ಬೇಕಾ ಏನೋ ನಂಗೆ ಐತತ್ತಾಗ, ಏನು ಒಯ್ಬೇಕಾ ಬೇಡ ನೋಡೋಣ ಇವ್ರು ಏನಂತಾರೆ ಕೇಳ್ಕೊಳ್ಳೋಣ. ಅಲ್ಲ ಮತ್ತು ಹೊಯ್ಲಿಲ್ಲಕ್ರೆ ಅವಕ್ಕೆ ಏಟ್ ಇದು ಬರ್ತೈತೆ ನೋಡಿ, ಗಂಡು ಹುಡುಗ ಹುಟ್ಟೈತಿ ತೀರಾ ಒಂದಿಟ್ಟು ಕೊಬ್ಬರಿ ಖಾರ ತೊಗೊಂಬಂದಿಲ್ಲ ಅಂತಂದು ಅನ್ನಂಗಕತಿ. ನೋಡೋಣ ಕೇಳೋಣ ಇವ್ರು ಏನಂತಾರೇನು. ತೊಗೊಂಡು ಹೋಗು ಅಂದ್ರೆ ಹೋಗಿ ಕೊಟ್ಟು ಬಂದ್ರೆ ಆತತ್ತಾಗ ಏನು ಮಾಡೋಕ್ಕಾಕತಿ. ಹುಡುಗನ ಮಕ್ಕನಾರ ನನ್ನ ಮಗನ ಮಕ್ಕ ನೋಡ್ಕೊಂಡು ಇದು ಮಾಡ್ಕೊಳ್ಳೋದು, ಅದೇನೋ ಹಡಿಬಿಟ್ಟು ಸಸಿ. ಓಟು ದನದ ಮನೆದು ಕಸ ಹೊಡೆದು ಬರ್ಬೇಕು. ಬೆಳಗ್ಗೆ ಕರೆದು ಬಿಟ್ಟತ್ತಲ್ಲಿ ಒಂದು ಈಟು ಕತ್ಲು ಐತಾಟ ಅಲ್ಲಿ 6:30 7 ಆಗಿರ್ಬೇಕು ಟೈಮು. ಇನ್ನು 7:30 ಆತ ಅಂದ್ರೆ 7:30 ಆಗಿರೋಕ್ಕಿಲ್ಲ, 7:30 ಅಲ್ಲಿ ಬೆಳಗ್ಗೆ ಕರೆದಿರ್ತೈತಿ. 6:30 ಆಗಿರ್ಬೋದು. ಅಲ್ಲಿ ಯಾರೋ ನಿಂತಾರಲ್ಲ, ಯಾರವ್ರು? ಇಲ್ಲಿಂದ ನೋಡಿದ್ರೆ ನಿಂಗೆ ಕಣಂಗೆ ಕಾಣ್ತಾಳ. ಅಕ್ಕಿನ ಹುಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ನಿ. ಅಲ್ಲ ಇಲ್ಲಿ ಯಾಕೆ ಬಂದಾಳ? ಅಕ್ಕಿ ಮನೆ ಇರೋದು 2 ಓಣಿ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾಳು? ಇತ್ಲಾಗ ಬರಕತ್ತಾಳಲ್ಲ. ಬಸವ ನಿನ್ನ ಹುಡ್ಕೊಂಡು ಬಂದೆ, ಏನು ಇಟ್ಟು ನಸಗ್ನಾಗ ಈಕೆ ಯಾಕೆ ನಾನು ಹುಡ್ಕೊಂಡು ಬಂದಾಳ ಅಂತ ತಪ್ಪು ತಿಳ್ಕೊಬಿಡಪ್ಪ. ನಿನ್ನ ಹುಡ್ಕೊಂಡು ಬಂದಿದ್ನಿ ಒಂದಿಟ್ಟು ಇದ್ರಾಗ ಕೆಲಸ ಆಗತೈತಿ ಪಂಚಾಯತ್ಯಾಗ. ಅದ ನಮ್ಮ ಇಕ್ಕಿದು ನೆಗೇನಿದು ಆಕಿ ಗಂಡ ತಿಳ್ಕೊಂಡಲ್ಲ, ಅದ ರೊಕ್ಕ ಬರೋದು ಭಾಳ ತಡೆಹಿಡಿಯತ್ತಾರಂತ. ಒಂದಿಟ್ಟು ಹೋಗಿ ಹೇಳ್ತೇನೆ. ನೀನು ನೋಡಿದ್ರೆ ಹೊಲದಾಗ ಮನ್ಯಾಗ ಹೊಲಕ್ಕೆ ಹೋಗಿರ್ತಿದ್ದಿ, ಹೊಲ ನೋಡಿಲ್ಲ ನಾನು. ಹಾಗಾಗಿ ಒಂದಿಟ್ಟು ಮನ್ಯಾಗ ಇದೆಯಾ ಏನಂತಂದು ಒಳಗೆ ಬಂದು ಹೆಂಗೆ ಕೇಳೋದು ಅಂತಂದು ಮುಜುಗರ ಅನ್ನಿಸ್ತೇಪ್ಪ. ಹಾಗಾಗಿ ನಿಂತ್ಕೊಂಡಿದ್ನಿ, ನೀನು ಸಿಕ್ಕೋದು ಚಲೋ ಆಯ್ತು. ಆಯ್ ನಿಂದ ಯೋಚನೆ ಮಾಡಾಕತ್ತಿದ್ದೆ ನೋಡ, ನಿಂಗೆ ನಾ ಬೆಳಕರತ್ಲೆ ಅಲ್ಲೇ ನಮ್ಮ ಮನೆ ಹತ್ರನ ಬಂದಿದ್ದಿ. 100 ವರ್ಷ ಆಯಷ್ಟು ನೋಡಿ ನಿನಗೆ. ನಿಂಗೆ ಅಲ್ಲ ಅದ್ರಾಗ ಕೇಳೋದೇನೈತಿ, ನೀ ಹೇಳ್ಬೇಕಷ್ಟ ಇಂಥದ್ದು ಮಾಡು ಬಸವ ಅಂತಂದು. ಅಲ್ಲ ನಾನು ಬೇರೆ ನೀನು ಬೇರೆ ನಾನು ಹೌದಲ್ಲ, ನಾನು ಬೇರೆ ನೀ ಬೇರೆ ಏನಲ್ಲ, ನೀನು ಹೇಳ್ಬೇಕು ನಾ ಮಾಡ್ಬೇಕವ. ಅಲ್ಲ ಬಸ ಕೈ ಬಿಡ ನೀನು. ಅಲ್ಲ ಕೈ ಯಾಕೆ ಇಟ್ಕೊಂಡಿದ್ದೀನಿ ನೀನು, ಕೈ ಬಿಡು. ಅಲ್ಲ ನಾವೆಲ್ಲೆಲ್ಲ ಅಡ್ಡಾಡಿಲ್ಲ ಏನೇನು, ನೀನು ಯಾಕೆ ನೀನು ಹಿಂಗೆಲ್ಲ ಮಾಡೋದು ಚಲೋ ಆಗಂಗಿಲ್ಲ ನಿಂಗೆ. ಯಾರು ಹೇಳು ನಿಮ್ಮ ನೆಗೇನಿರೋದಿಲ್ಲ. ನಾ ಹೇಳ್ತಾನೆ ತಗೋ, ನಾ ಹೇಳಿ ಮಾಡಿಸ್ಕೊಡ್ತಾನಂತ. ಆತಾತ ಸರಿ ತಗೋ ಹಂಗಾರ ನಾನು ಬರ್ತೇನೆ. ಅಯ್ಯ ಯಾಕೆ ಹಂಗೆ ದೂರ ಹೋಗ್ತಿದ್ದಿ ಇಂದ್ರ? ಅಲ್ಲ ನೀನು ಮುಂಚೆ ನನ್ನ ಜೊತೆಗೆ ಎಲ್ಲೆಲ್ಲ ಅಡ್ಡಾಡಿಲ್ಲ, ಏನೇನು ಇದು ಮಾಡಿಲ್ಲ, ಈಗ ಇಷ್ಟು ಮುಜುಗರ ಮಾಡ್ಕೊಳಕತ್ತಿ, ಇಷ್ಟು ಯಾಕೆ ನಚ್ಕೊಳಕತ್ತಿ ಅಂತ ನೀನು. ಅಯ್ಯೋ ನಿಮ್ಮ ಬಂದು ನೋಡಿಲ್ಲ ಅಂದ್ರೆ ನನ್ನ ನಿನ್ನ ಓಡಾಡ್ಸಿ ಹೊಡೆದು ಬಿಡ್ತಾಳ. ಕೈ ಬಿಡು ನೀನು. ಮೊನ್ನೆನ ಅವತ್ತು ಸಿಕ್ಕಾಗ ಏಟ್ ಮಾತಾಡಿ ಹೋದಿ ನೀನು, ಇದನ್ನಾಗು ಹಂಗಾಗು ಹಿಂಗಾಗು ಒಳ್ಳೆ ತಂದಾಗಿರು, ಮದುವೆ ಆಗೈತಿ, ನನಗೂ ಮಗು ಊಟಾಕತ್ತೈತಿ, ಮುಂದೆ ಮಗುಗೋಸ್ಕರ ನಾನು ಒಳ್ಳೆನಾಗಬೇಕು ಹಂಗೆ ಹಿಂಗೆ ಅಂತಂದು ಏನೇನೋ ಹೇಳೋಗಿದ್ದಲ್ಲ. ಯಾಕೆ ಮರ್ತೋದೇನ ಅದನ್ನೆಲ್ಲ? ಅದನ್ನೇನು ಮರ್ತಿಲ್ಲ ನಾನು. ಎಷ್ಟು ದಿವಸ ಅಂತಂದು ನಾನು ಹಂಗೆ ಇರೋಕ್ಕಾಗತ್ತಿ? ಮತ್ತು ಮುಂದೆ ಆಕಿ ಬರೋದಿನ್ನು ಎಷ್ಟು ದಿವಸ ಆಕತ್ತೆ ಏನು ಯಾರಿಗೆ ಗೊತ್ತು. ನನಗೂ ನಿನ್ನೆ ಸುಟ್ಟುನು ನಿನ್ನ ಹತ್ರ ಬಂದು ಮಾತಾಡ್ಕೊಂಡು ಹೋಗೋನು ಅಂತಂದಿತ್ತು ಮನಸ್ಸಿನಾಗ. ನಾನು ಒಂದಿಟ್ಟು ನಿಂತು ಹೋದ್ರ ತಡಿ ಅಂತಂದು ಇವತ್ತು ಅನ್ಕೊಂಡಿದ್ನಿ ನಿಮ್ಮ ಮನೆ ಕಡೆನ ಬರ್ಬೇಕು ಅಂತಂದು. ನೀನು ಇಟ್ಟೆ ಸಿಕ್ಕಿದ್ದು ಚಲೋ ಆಯ್ತು ನೋಡು. ಸರಿ ತಗೊಂಡು ಹೋಗ್ತಾನೆ. ಅಯ್ಯೋ ಶಿವನೇ, ಹಂಗೆ ನುಣುಕ್ಸ್ಕೊಂಡು ಹೋಗೇಬಿಟ್ಲಲ್ಲ ಅಂತ. ಇರಲಿ ಎಲ್ಲೋ ಕಾಳ ಸಿಗ್ತಾಳ. ಅದ್ರ ಆ ಕೆಲಸದ ವಿಷಯನಾರ ಮಾತಾಡೋಕರೋದು ಬಂದ ಬರ್ಬೇಕಾ ನೋಡೋಣ, ಅವಾಗ ನೋಡ್ಕೇಳೋಣ.